ಪೊದಿ ನಿಮ್ಮ ಮನೆನಾಗೆ ಕೊತ್ತಂಬರಿ ಸೊಪ್ಪು ಕಿತ್ಕೊಂಡೋಗಿದ್ ನಾನೇನಿಯ ಸಾಪ ಆಗ್ತಾ ಇದ್ದಂತೆ ನೀನು. ಅಯ್ಯೋ ಸೀಲಕ್ಕ ಹೇಳಿದ್ಲು, ಅದಕ್ಕೆ ಸಾಪ ಎಲ್ಲ ವಾಪಸ್ ತಕ ಅಂತ ಹೇಳ್ಬಿಟ್ಟು ಏಳಕ್ ಬಂದೆ. ಏನೋ ಮನೆಯ ಕೊತ್ತಂಬರಿ ಇರ್ಲಿಲ್ವಾ, ಅದಕ್ಕೆ ಅತ್ತಾಗೆ ಬುಡು ಅತ್ತಾಗೆ ನೀನಂತೆ ಓ ಪೊದ್ಯರ ಮನೆ ಕಿತ್ಕೊಂಡ್ಬಿಟ್ಟು ಬರೋನಿ ಅಂತ ಹೇಳ್ಬಿಟ್ಟು ಬಂದೆ. ನೀನ್ ಇರ್ಲಿಲ್ವಾ, ಅದಕ್ಕೆ ನೀ ಬುಡತ್ತಾಗೆ ಅಂತ ಕಿತ್ಕೊಂಡು ಹಂಗೆ ಓದೆ. ಅಷ್ಟಕ್ಕೆ ನೀನಿಯ ಊರೆಲ್ಲ ಕೇಳಂಗ್ ಸಾಪ ಹಾಕೊಂಡು ಊರೆಲ್ಲ ಯಾಕೋರ್ ಸುಕ್ಕಳಂಗ್ ಮಾಡ್ತೀಯಲ್ಲ ನೀನು. ಇದು ಯಾಸಿ ಮೇನೆ ಆಯ ಅಂತೀನಿ. ಅಲ್ಲಲೇ ಬಿಲಾಲಿ, ನಿನ್ಗೇನ್ ಮಾಡಕ್ಕೆ ಆಮೆ ಊರೂರು ತಿರ್ಕೊಂಡು ಮನೆ ತಿರ್ಕೊಂಡು ಎಲ್ರಿಗೂ ನ್ಯೂಸ್ ಓದ್ಕೊಂಡು ಓಡಾಡ್ತೀಯಲ್ಲ ನೀನು. ನಿಮ್ಮ ಮನೆ ಮುಂದೆನು ಜಾಗ ಐತೆ, ಬೊಯ್ಲೈತೆ, ಆರಾಮಾಗಿ ಹೊಸಿ ಕ್ಲೀನ್ ಮಾಡ್ಕೊಂಡು ಬೆಳೆದ್ರೇನು ಬೇಡ ಅಂತದ. ಕೊತ್ತಂಬರಿ ಪುದೀನ ಮೆಣಸಿನ್ಕಾಯಿ ಟೊಮೊಟೊ ಬದನೆಕಾಯಿ ಬೆಳ್ಕೊಂಡ್ರೆ ಬೇಡ ಅಂತದ. ನಿನ್ಗೇನು ಬಂದಿರೋ ದೊಡ್ಡ ರೋಗ ಅಂತ ಹೇಳ್ಬಿಟ್ಟು 3 ದಿನಾಗ ಬೆಳೆಯಕ್ಕಾಗಿಲ್ವ ನೀನು ಮನೆಯಾಗೆನ್ನಿಯ. ಈ ಯಾವ ಥರ ಆಡ್ತೀಯ ಕಣವ ನೀನಂತೂ. ನಿಂಗೆ ಯೋಸಿ ಹೇಳ್ಬೇಕು ಹೇಳಿ, ನಿನ್ಗೆ ನಮ್ಮಂತಕ್ಕೆ ಬಂದು ಕಿತ್ಕೊಂಡು ಹೋಗೋದು ನೀನು. ಪುದಿ ನೀನು ಬೆಳೆದ್ರೇನು ನಾನು ಬೆಳೆದ್ರೇನು ನಿಮ್ಮ ಮನೆ ಆದ್ರೇನು ನಮ್ಮ ಮನೆ ಆದ್ರೇನು ನನಗಂತೂ ಎಲ್ಲ ಒಂದೇ. ನೀನು ನಾನು ಒಂದೇ ಅಂತ ಅಂದಮೇಲೆ ಎಲ್ಲ ಒಂದೇ ತಾನೇ. ನೀನು ಯಾಕೆ ಬೇಜಾರು ಮಾಡ್ಕೊಂಡಿಯೇ, ಸುಮ್ಕಿರು. ನೋಡು, ನಮ್ಮ ಮನೆಗೆ ಏನಿದ್ರು ಅದೆಲ್ಲ ನಿಂದೆ, ನಿಮ್ಮ ಮನೆಗೆ ಏನಿದ್ರು ಅದೆಲ್ಲ ನಂದೆ. ನೀವಳೆ ನಿಮ್ಮ ಮನೆಯಾಗಿ ಏನೈತೆ ಎಲ್ಲ ನಂದೆ ಅನ್ನಕ್ಕೆ ಎಲ್ಲ ನನ್ವೇ ಬೋಡ್ದು ಬಾಯಿ ಹಾಕೊಂಡಿದ್ಯಾ. ಇನ್ನೇನೈತೆ ಮಂತಾಕ್ ಬಂದ್ರೆ ಬೈಲ್ ಮಾಡ್ಕೊಂಡು ಕುಂತಿದ್ಯಾ. ಹುಸಿ ಹೋಗುದು ಬಿಟ್ಟು ಸೊಪ್ಪು ಗಿಪ್ಪ ಮೊಡಿ ಬಿಡು. ಬಿಗ್ರೆ ಬಿಗ್ರೆ ನೀವು ವಿಷಯ ಗೊತ್ತಾಯ್ತಾ? ನನ್ನ ಮಗಳನ್ನ ಜೈಲಿಗೆ ಪೊಲೀಸರು ಎಳ್ಕೊಂಡೋಗ್ಬಿಟ್ಟು ಜೈಲಿಗೆ ಹಾಕ್ಬಿಟ್ಟವ್ರಿ. ಏನೋ ಮಾಡಬಾರ್ದಿರೋ ತಪ್ಪಿಗೆಲ್ಲ ಜೈಲಿಗೆ ಸೇರ್ಕೊಬಿಟ್ಲು ನನ್ನ ಮಗಳು. ಈಗ ನಿಮ್ಮ ಮಾನ ಮರ್ಯಾದೆ ಎಲ್ಲ ಊರಾಗೆಲ್ಲ ಹೋಯ್ತೈತೆ. ನೋಡು, ಪೊದ್ದು ಸಸೆ ಜೈಲ್ಗೆ ಹೋದ್ಲಂತೆ, ಪೊದ್ದು ಸಸೆ ಜೈಲ್ಗೆ ಹೋದ್ಲಂತೆ ಅಂತ ಹೇಳ್ಬಿಟ್ಟು ತಲಾಕೊಂದೊಂದು ಮಾತಾಡ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಹೆಂಗನ ಮಾಡಿದ್ದು ಅನ್ಕಿತ ನನ್ನ ಮಗಳನ್ನ ಬಿಡಿಸ್ಕೊಟ್ಬಿಡವ. 50,000 ರೂಪಾಯಿ ಕೊಟ್ಬಿಟ್ರೆ ನನ್ನ ಮಗಳನ್ನ ಹಂಗೆ ವಾಪಸ್ ಕಳಿಸ್ಬಿಡ್ತಾರೆ. ಸರಿನೇ, ಇದೊಂದೇ ಒಂದ್ಕಿತ ಏನೋ ತಪ್ಪು ಮಾಡೋಳು ನನ್ನ ಮಗಳು. ನಾನು ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಹೆಂಗನ ಮಾಡಿ ನನ್ನ ಮಗಳನ್ನ ಜೈಲಿಂದ ಬಿಡಿಸ್ಕೊಟ್ರೆ ಭಾಳ ಒಳ್ಳೇದಾಯ್ತದೆ. ಊರು ತುಂಬ ನನ್ನ ಬೈಕೊಳ್ಳೋದಕ್ಕಿಂತ ಶನಿ ನಿನ್ನೆ ಬೈಕತ್ತಾ ಇರೋದು. ಊರು ತುಂಬ ಬೈಕತ್ತಾವ್ರಿ. ನೋಡು, ಪೊದ್ದಿ ಸೊಸೆ ಜೈಲಿಗೆ ಹೋಗಿದ್ರು ಪೊದ್ದಿ ನೋಡಿ ಹೆಂಗ್ ಆಡ್ಕೊಂಡು ಅವಳಿ ಅಂತ. ಅಯ್ಯಯ್ಯಪ್ಪ, ನಾನು ಊರಾಗೇನೇ ಇದ್ದೀನಿ, ಪೊದ್ದಿ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ. ಪೊದ್ದಿ ಒಳ್ಳೆ ಕೆಲಸ ಮಾಡೋಳೆ, ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟು ಸೊಸೆನ. ಇಂಥ ಬಿಲಾಲಿ ಸೊಸೆ ಯಾರಿಗೆ ಬೇಕಿತ್ತು ಬಿಡು. ಇಂಥ ಬಿಲಾಲಿ ಸೊಸೆ ಅವಶ್ಯಕತೆನೇ ಇರಲಿಲ್ಲ ಪೊದ್ದುಗೆ. ಒಳ್ಳೆ ಕೆಲಸ ಮಾಡೋಳೆ ಪೊದ್ದು ಅಂತ ಹೇಳ್ಬಿಟ್ಟು ಊರು ತುಂಬ ಬಗೊಳ್ತಾ ಅವ್ರೆ. ಅಂಥದ್ರಾಗೆ ನಮ್ಮ ಪೊದ್ದಿನ ಊರು ತುಂಬ ಬೈಕತ್ತವ್ರೆ ಅಂತ ಸುಳ್ಳು ಹೇಳ್ತೇನೆ. ಏನು ಸುಳ್ಳು ಹೇಳಿದ ತಕ್ಷಣ ಎಲ್ಲ ನಂಬಿಡ್ತಾಳೆ, ನಂಗೆ ಹೇಳ್ಬಿಡ್ತಾಳೆ. ಲೇ ಪೊದ್ದಿ, ತಾಳ್ ಕೆಡ್ಸ್ಕೊಬೇಡವೇ, ಯಾರು ಏನು ಅಂತಿಲ್ಲ ನೀನ. ಇವಳಂತವಳು ಅಷ್ಟೇ, ನಿನ್ನ ಬಗ್ಗೆ ಯಾರು ಉಸಿರು ಐತಿಲ್ಲ. ಊರಾಗಿರೋರಲ್ಲ, ಪ್ರಪಂಚದಾಗಿರೋಲ್ಲ ನನ್ನ ಬಗ್ಗೆ ತುಬ್ಕು ಉಕ್ಕೊಂಡ್ರು ನಾನಂತೂ ನಿನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾನಂತೂ ನಿನ್ಗೇನು ಸಹಾಯ ಮಾಡಲ್ಲ, ಸರಿನಾ? ಬಾಯಿ ಮುಚ್ಕೊಂಡು ನೀನು ಹೋದ್ರೆ ಸರಿ. ನಿನ್ನ ಮಗಳು ನ್ಯಾಯವಾಗಿ ಬುದ್ಧಿ ಹೇಳ್ತಿದ್ದಂಗೆ ನಿನ್ನ ಮಗಳ ಜೊತೆ ನನ್ನ ಮಗನ್ನು ಸೇರಿ ಹಾಳು ಮಾಡ್ದ. ಓದ್ಸಕ್ಕೆ ಅಂತ ಅಷ್ಟಿಷ್ಟೊಂದು ದುಡ್ಡು ಕಷ್ಟಪಟ್ಟು ಕೊಟ್ಟಿರೋ ದುಡ್ಡೆಲ್ಲ ಮಜಾ ಮಾಡ್ಬಿಟ್ಟು ಮಂಗಮಯ ಮಾಡ್ಬಿಟ್ಟು ಇವಾಗ ಬಂದು ನನ್ನ ಮಗಳ ಹಂಗೆ ನಾನು ಅಳಿಯ ಹಂಗೆ ಅಂತ ಹೇಳ್ತೀಯಾ? ಏಯ್, ಮಾನ ಮರುವಾದಿ ನೀನು ಏನನ್ನ ಇದ್ದಿದ್ರೆ ಇಂಥ ಕೆಲಸ ಮಾಡ್ತಿರಲಿಲ್ಲ. ಈಗೂ ಅಷ್ಟೇ ಏನಿಯಾ, ನಂಗೇನು ಗೊತ್ತಿಲ್ಲ ಅಂತ ಅನ್ಕೊಂಡ ಆ ಶಾರದೆ ಜೊತೆ ಮಗಳ ಜೊತೆ ಸೇರ್ಕೊಂಡು ನೀನು ಎಂಥ ಕಂತ್ರಿ ಕೆಲಸ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು. ನಾನು ದೂರನೇ ಇರ್ಬೋದು, ಆದರೆ ವಿಚಾರಿಸಿದಂಗೆ ಮಾತಾಡಿರಲ್ಲ, ಎಲ್ಲ ವಿಚಾರಿಸ್ಕೊಂಡೇನಿಯೇ ಕುಂತಿರ್ತೀನಿ, ಸರಿನೇ? ನಿನ್ನಂಥ ಮುದ್ಕಿನ ನಾನು ಎಲ್ಲೂ ನೋಡಿಲ್ಲ ಬಿಡು. ನೀನು ಎಂಥ ತಾಯಿನೇ, ಓದ್ತಿರೋ ಮಕ್ಕಳನ್ನ ಇಬ್ಬರು ಒಂದಾಕ್ಬಿಟ್ಟು ಹಾಳು ಮಾಡ್ಬಿಟ್ಟು ಇವಾಗ ಬಂದು ಹಿಂಗೆ ನಿಂತ್ಕೊಂಡಿದ್ಯಲ್ಲ. ನಿಂಗೆ ಮಾನ ಮರ್ವಾದಿ ಐತೇನೆ, ನಿನಗೆ ಮಾನ ಮರ್ವಾದಿ ನಿಂಗೆ ಮೂರು ಬಿಟ್ಟೋಳೆ. ಅಬ್ಬಬ್ಬಬ್ಬ, ನಿನ್ನಂಥ ಮುದ್ಕಿನ ನೋಡೇ ಇಲ್ಲ. ದಯವಿಟ್ಟು ಇಲ್ಲಿಂದ ಹೋದ್ರೆ ತುಂಬಾ ಚೆನ್ನಾಗಿರ್ತದೆ. ಆಗಿದ್ದೇನೋ ಆಗೋಯ್ತು, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಬಿಗ್ರೆ. ಏನೇ ಆಗಿದ್ದಾಗೋಯ್ತು. ನನ್ನ ಮಗನ ವಿದ್ಯೆ ವಾಪಸ್ ಬರ್ತದ, ನನ್ನ ಮಗನ ವಯಸ್ಸು ಹೋಯ್ತಲ್ಲ ಅದು ವಾಪಸ್ ಬರ್ತದ, ನನ್ನ ಮಗ ದುಡ್ಡು ಖರ್ಚು ಮಾಡಿದ್ನಲ್ಲ ಅದು ವಾಪಸ್ ಬರ್ತದ. ಓದ ವಯಸ್ಸಾಗ ಪಿರುತಿ ಪಿರೇಮ ಅಂತ ಅನ್ಕೊಂಡು ಏನಾಯ್ತದೆ? ಓದ ವಯಸ್ಸಾಗ ಪಿರುತಿ ಪಿರೇಮ ಅಂತ ಅನ್ಕೊಂಡು ಹೋಗಿ ಜೀವನ ನೋಡ್ಕೊಳ್ಳಿಲ್ಲ ಅಂದ್ರೆ ಏನೋಯ್ತದೆ ಅಂತ ಗೊತ್ತಾಗ್ಬೇಕು. ಇದೊಂದೇ ಒಂದು ಕಿತಾಯಿ ಸಹಾಯ ಮಾಡಿ. ಮಾಡಲ್ವೇ? ನಾನು ಮಾಡಲ್ಲ. ನನ್ನ ಮಗನ ಸಂಸಾರ, ನನ್ನ ಮಗನ ಜೀವನ ಹಾಳು ಮಾಡಿರೋಳು ನಿನಗೆ ನಾನು ಯಾವುದೇ ಸಹಾಯ ಮಾಡಲ್ಲ. ಹೋಗು. ನನ್ನ ಮಗನಿಗೂ ಬುದ್ಧಿ ಬರಬೇಕು, ನಿಮಗೂ ಬುದ್ಧಿ ಬರಬೇಕು. ದುಡ್ಡಿನ ಬೆಲೆ ಗೊತ್ತಾಗಬೇಕು, ಜೀವನದ ಬೆಲೆ ಗೊತ್ತಾಗಬೇಕು. ಯಾವ ಸಹಾಯನೂ ಮಾಡಲ್ಲ. ಜೈಲಾಗಿ ಇನ್ನೂ ವರ್ಷ ಬಿದ್ದಿರಲಿ, ನಾವು ಊರಾಗಿರೋಲ್ಲ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಲಿ, ನನ್ನ ತಲೆನೂ ಕೆಡಿಸ್ಕೊಳ್ಳಲ್ಲ, ನಾನು ಬೇಜಾರು ಮಾಡ್ಕೊಳಕ್ಕಿಲ್ಲ. ಅದೇ ಮತ್ತೆ ಬಿಲ್ಡಪ್ ರಾಣಿ ಬಿಲ್ಡಪ್ ಕೊಡ್ತಾಳೆ. ಯಾರೇನು ಒಂದಿಲ್ಲ ಅಂತ ನಂಗೆ ಸಂದ ಗೊತ್ತು. ಹೇಳು, ನಿನ್ನ ಬಿಲ್ಡಪ್ ನನಗೆ ಗೊತ್ತಿಲ್ವಾ? ಶಾರದ ಜೊತೆ ಕೈ ಹಿಡ್ಕೊಂಡು ಓಡ್ತಿದ್ದಲ್ಲ, ನಿನ್ನ ಕತೆ ನನಗೆ ಗೊತ್ತಿಲ್ವಾ? ನಾನೇನು ಮಾಡಲಿಲ್ಲ. ಅವಳೆ ಶಾರದಿ ನಿನಗೆ ಯಾಮರಿಸ್ಬಿಟ್ಟು ಮೋಸ ಮಾಡ್ಬಿಟ್ಲು. ಶಾರದಿ ಅವಳು ಸರಿನೇ ಇಲ್ಲ, ಮನೆಯಲ್ಲಿ ಶಾರದಿ ಅವಳಿಂದ ನಿನಗೆ ಇಷ್ಟೆಲ್ಲ ಆಗಿರೋದು. ಇನ್ನೊಂದು ಕಿತ್ತ ಅವಳು ಸವಸ ಮಾಡೋಕ್ಕಿಲ್ಲ ಬಿಗ್ರೆ. ಇದೊಂದೇ ಒಂದು ಕಿತ್ತ ಸಹಾಯ ಮಾಡಿ. ಅವಳನ್ನ ಉಪ್ಪು ತುಪ್ಪ ಹಾಕಿಲ್ಲ. ಅವಳನ್ನ ನನ್ನ ಮಗಳು ಜೈಲಿಗೆ ಹೋದವಳೆ ಅಂತ ಒಂದು ಗೊತ್ತಾದಾಗಿಂದ ನಾನು ಮಾತು ಆಡ್ಸಿಲ್ಲ ಅವಳನ್ನ, ಗೊತ್ತಾ? ಹೆಂಗೆ ಸಿಕ್ಕರೆ ಹಂಗೆ ನೀವು ಉಗುತ್ತು ಬಿಸಾಕ್ಬಿಟ್ಟಿದ್ದೀನಿ. ಅವಳು ಸವಸಕ್ಕೂ ಹೋಗಿಲ್ಲ ನಾನಂತಂದ್ರೆ, ಅವ್ರ ಮನೆ ಕಡೆ ಹೆಜ್ಜೆನೂ ಹಾಕಿಲ್ಲ. ಇದೊಂದೇ ಒಂದು ಕಿತ್ತ ನನಗೆ ಸಹಾಯ ಮಾಡಿ. ನೀವೇನು ಕೇಳ್ಕೊಂಡ್ರು ಏನು ಮಾಡಿದ್ರು ನಾನು ಹೇಳೋದೊಂದೇ, ನಾನು ನಿಮ್ಗೆ ಸಹಾಯ ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ. ಅದೇ ಮಕ್ಕಳನ್ನ ಓದಾಕ್ಬಿಟ್ಟು ಎಲ್ಲ ಸೆಟ್ ಆಗಿ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮದುವೆ ಮಾಡಿದಿದ್ರೆ ಇದೆಲ್ಲ ಆಗದ?
ಹೋಗು ಸುಮ್ಕೆ ಒಯ್ತಾ ಇರೋ. ನನ್ನ ಹತ್ರ ಸುಮ್ಮನೆ ತಲೆ ತಿಕ್ಲಿಡಿಸ್ಬೇಡ. ಈಗಲೇನಿಯ ನನ್ನ ಗಂಡನಿಂದ ಎರಡರಿಂದ ನಾನು ತಲೆ ಕೆಟ್ಟು ಕೆರೆ ಹಿಡಿದ್ಬಿಟ್ಟಿದೆ. ನಿನ್ ಮತ್ತೆ ನಂಗೆ ತಲೆ ತಿಕ್ಲಿಡಿಸ್ಬೇಡ. ನೀನು ಎಷ್ಟು ಬೇಡ್ಕೊಂಡ್ರು ಏನು ಮಾಡಿದ್ರು ಏನು ಬಡ್ಕೊಂಡು ಸತ್ರು ನಾನಂತ ನಿಂಗೆ ಸಹಾಯ ಮಾಡಕ್ಕಿಲ್ಲ ಅಂದ್ರೆ ಮಾಡಕ್ಕಿಲ್ಲ. ಎಷ್ಟು ಕಿತ ಹೇಳ್ಬೇಕು ನಿಂಗೆ ಮಾಡಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಥೂ, ಮಾನ ಮರ್ವದಿ ಬಿಟ್ಟೋಳು ನೀನಂತೂ. ಹೋಗು, ನಿನ್ನ ಅಳಿಯನ್ನ ಹೆಂಗ್ ಬೇಕು ಹಂಗೆ ತಯಾರು ಮಾಡಿದ್ಯಲ್ಲ. ಅವನ ಹತ್ರನೇ ಹೋಗ್ಬಿಟ್ಟು ಕೇಳು. ನಿನಗೆ ನಿನ್ನ ಎಂಡ್ರನ್ನ ಬರಕ್ ದುಡ್ಬೇಕು ಅಂತ ಹೇಳ್ಬಿಟ್ಟು. ಏನು ತಿಳಿದಿರೋ ವಯಸ್ಸಾಗೆ, ಏನು ಗೊತ್ತಾಗ್ದಿರೋ ವಯಸ್ಸಾಗೆ ಮಕ್ಕಳು ಮದುವೆ ಮಾಡ್ಬಿಟ್ಟು ಏನು ತಮಾಷೆ ಮಾಡ್ತಿದ್ಯಾ ನೀನು? ಆಗ್ಬೇಕು ನಿನಗೆ ಕಲ್ತ್ಕ. ಒಂದೊಂದು ಕ್ಷಣನೂ ನಿಂಗೆ ಅರ್ಥ ಆಯ್ತದೆ ಯಾಕೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಅವಾಗಾದ್ರೂ ನಿಂಗೆ ಗೊತ್ತಾಯ್ತದೆ ನಿನ್ನ ಮಕ್ಕ ಮುಚ್ಚ. ಏನು ಹೇಳ್ತೊಳ ಬಂದ್ಬಿಟ್ಟಿಲಿ. ಏಯ್, ಊರೆಲ್ಲ ಚಪ್ಪರ್ ಅನ್ಕೊಂಡ್ಲಿ ಹೋಗು. ಪೊದ್ದಿ ಬಗ್ಗೆ ಕೆಡ್ದಾಗೆ ಮಾತಾಡ್ಲಿ ಹೋಗು. ಹೋಗು, ಬಂದಾರಿ ಸುಂಕ ಇಲ್ಲ ಅಂತ ಹೋಗಿ ಕೂಲಿನಲ್ಲಿ ಮಾಡಿ ಸಂಪಾದನೆ ಮಾಡಿ ಮಗಳನ್ನ ಬುಡಿಸ್ಕೊಂಬಿಟ್ಟು ಬಾ ಹೋಗು. ನಾಳೆಗೆ ಬತ್ತಿ ಗುಡ್ ಬಿಡ್ಸಕ್ ಹೋಗೋಣ ಬಾ. ಜೊತೆ ಹೋಗ್ಬಿಟ್ಟು ಎಲ್ಲ 1 ರೂಪಾಯಿ ಕುಡಿಗ್ಬಿಟ್ಟು ಬುಡಿಸ್ಕೊಂಬಿಟ್ಟು ಬಾ. 50,000 ಗೊತ್ತಾಯ್ತದೆ ಹೆಂಗ್ ಬುಡಿಸ್ಕೊಂಬಿಟ್ಟು ಬರೋದು ಅಂತ ಹೇಳ್ಬಿಟ್ಟು. ಅವಾಗ ಪಾಪ ಪೊದ್ದು ಏನು ಕಾಲೇಜ್ ಫೀಸು ಸ್ಕೂಲ್ ಫೀಸು ಅಂತ ಹೇಳ್ಬಿಟ್ಟು ಲಕ್ಷ ಕೊಡಿಸ್ತಿದ್ಲು ಇಲ್ಲಿಂದ. ಮಜಾ ಮಾಡ್ತಾ ಇದ್ರಿ ನೀವೆಲ್ಲ ತಿನ್ಕೊಂಡು ಉಣ್ಕೊಂಡು ಪೊದ್ದಿಗೆ ಯಾಮರ್ಸ್ಕೊಂಡು. ಈಗ ಯಾಮರ್ಸ್ರಮ್ಮ ನೋಡೇ ಬಿಡೋಣ. ಯಾಮರ್ಸ್ರಿ. ಅದಕ್ಕೆ ಹೇಳೋದು ನಿಮ್ಮಂತರ್ಗಂತೂ ಉಳ್ಗಾಲ ಇಲ್ಲ ಬಿಡು, ನನಗೆ ಗೊತ್ತು. ಬಾಯ್ ಬಡ್ಕಿ ಮುದ್ಕಿ ಹೋಗೋಗು. ಎಂತ ಕಿತ್ತೋಗಿರೋ ಫ್ಯಾಮಿಲಿಗೆ ನನ್ನ ಮಗಳನ್ನ ಕೊಟ್ಬಿಟ್ನು. ಕಿತ್ತೋಗಿರೋ ಫ್ಯಾಮಿಲಿ ಅಲ್ಕ ಫ್ಯಾಮಿಲಿ ಇದು. ಒಬ್ರು ಸಾಯ್ತವ್ರೆ ಅಂದ್ರೂ ಸಹಾಯ ಮಾಡಿದಿರ ಕಿತ್ತೋಗಿರೋ ಫ್ಯಾಮಿಲಿ ಇದು. ಇವ್ರ ಮಕ್ಕ ಮುಚ್ಚ, ಇವ್ರು ಹಾಳಾಗೋಗ ನೆಗದ್ ಬಿದ್ದೋಗ, ಇವಳು ಉದ್ದಾರ ಆಗ್ಬಾರ್ದು ಇವಳಂತೂ. ಸಹಾಯ ಮಾಡೋಕ್ಕೆ ಯೋಗ್ಯತೆ ಇಲ್ದಿರೋಳು. ಏನಕ್ಕೆ ಬೇಕು ಇವಳೆಲ್ಲನೂ. ಥೂ, ಅಯ್ಯೋ ನಿನ್ನ ಮಕ್ಕ ಮುಚ್ಚ ಹಾಳಾಗೋಗ. ಈ ಪೊದ್ದಿಯಿಂದ ನನ್ನ ಮಗಳು ಜೈಲಾಗೆ ಇರಂಗಾಯ್ತು. 50,000 ರೂಪಾಯಿ ಕೊಟ್ಟಿದ್ರೆ ಇವಳು ಗಂಟೆನಾರ ಹೋಗ್ಬಿಡೋದು. ಇವಳು ಗಂಟು ಏನು ಇವಳು ಗಂಟು ಮಾಡಕ್ಬಿಟ್ಟವಳೆ. ಯಾವತ್ತನಾಗಲಿ ನನ್ನ ಮಗಳಿಗೆ ತಾನೇ ಸೇರ್ಬೇಕಾಗಿರೋದು. ಬಂದ್ಮೇಲೆ ನನ್ನ ಮಗಳು ಬಂದ್ಮೇಲೆ ತೋರಿಸ್ತೀನಿ ಇವ್ರಿಗೆ. ಪೊದಿ ಸರಿಯಾಗಿ ಮಾಡಿದೆ ಬಿಡೆ. ಸರಿಯಾಗಿ ಏನೇ ಮಾಡಿದ್ಯಾ ನೀನಂತನ್ವೆ ಮನ್ನಿ ಆಳಿಗೆ. ಏನು ಅಂತ ಅವತಾರ ಆಡ್ತಾಳೆ, ಎಷ್ಟು ದೌಲತ್ ಮಾಡ್ತಾಳೆ, ಏನು ದುರಂಕಾರ ಮಾಡ್ತಾಳೆ ಅವಳು ಮಕ್ಕ ಮುಚ್ಚ. ನನಗಂತೂ ಮೊಯ್ಯೆಲ್ಲ ಉರ್ದೋಯ್ತಾಯ್ತು ಮಾತಾಡ್ತಾ ಇದ್ರೆ ನೀ. ಸರಿಯಾಗಿ ಮಾಡಿದ್ಯಾ ಬಿಡು. ಬುಡ್ಸ್ಕೊಂಡ್ಬಿಟ್ಟು ಬರ್ಬೇಡ. ಈ ಇವಳನ್ನೇನ ಬುಡ್ಸಕ್ಕೆ ಅಂತ ಹೋದ್ರೆ ಎಷ್ಟೊಂದು ಜನ ಬರ್ತಾರೆ ಗೊತ್ತೇ. ಎಲ್ಲರೂ ಬುಡಿಸ್ಬೇಕಾಯ್ತದೆ. ಶಾರದಿನ ಬುಡಿಸ್ಬೇಕು, ಅವಳ ಮಗಳನ್ನ ಬುಡಿಸ್ಬೇಕು. ನಿನಗೆ ಯಾಕಲೇ ಪೊದ್ದಿ ಮಾಡಿದುಣ್ಣೋ ಮಾರಯ್ಯ. ಬುದ್ಧಿ ಕಲ್ತ್ಕೊಳ್ಳೋ ಗಂಟ ಬುಡ್ಲೇ ಬೇಡ, ಹಾಳಾಗೋಗ್ಲಿ. ಅದಕ್ಕೆ ಅಲ್ವೇ ನಾನು ಸುಮ್ಕಿರೋದು. ನನ್ನ ಮಗ ಇವಾಗೇನೋ ಕೆಲ್ಸಕ್ಕೆ ಹೋಗಕ್ಕೆ ಅಲ್ದಾಡ್ತಾವನಂತೆ. ಅಲ್ದಾಡ್ಲಿ. ನಮ್ಮ ಅತ್ತೇನು ಕಮ್ಮಿ ಎಲ್ಲ ಮಾರ್ಕೊಬಿಟ್ಟು ಬತ್ತಾಳೆ. ಇವ್ರಿಬ್ರುನುವೆ ಗೊತ್ತಿಲ್ಲ. ನಮ್ಮ ಅತ್ತೆನ ಮನೆ ಇಕ್ಕೊಂಡವ್ರಂತೆ. ಯಾಕೆ ನಮ್ಮ ಅತ್ತೆನ ಮನೆ ಇಕ್ಕಬೇಕು ಹೇಳು? ನಾನೇನು ಕೇಳಕ್ ಹೋಯ್ತಿಲ್ಲ. ನನಗೆ ಯಾಕೆ ಬೇಕು? ಸುಮ್ಮನೆ ಇದ್ದೀನಿ. 1-2 ದಿನ ಬೀದಿಗೆ ಬರ್ತಾರಲ್ಲ ಆವಾಗ ಗೊತ್ತಾಯ್ತದೆ. ನಿಮ್ಮತ್ತೆ ಇವ್ರನ್ನಂತೂ ಎಲ್ಲೂ ಕೂರ್ಸಲ್ಲ ನಿಲ್ಸಲ್ಲ. ಅಯ್ಯಪ್ಪ ನೀನು ನೋಡ್ಬೇಕು ನಿಮ್ಮ ಅತ್ತೆ ಕತೆಯ. ಅವ್ರಿಗೇನೋ ಕರ್ಮ ಅನ್ಬೋಸ್ಕೊಂಡು ಸಾಯ್ಲಿ ಬಿಡು. ನಾನು ಸತ್ತಿದ್ ಸಾಕು. ಇನ್ನು ಮುಂದೆ ನಾನು ನೆಮ್ಮದಿಯಾಗಿರ್ತೀನಿ. ಅಲ್ಲ, ಮಕ್ಕಳು ಮದುವೆ ಮಾಡ್ಕೊಂಡು ದೊಡ್ಡರಾದ್ರೂ ಕಷ್ಟ ಅನ್ಬೋಸ್ಕೊಂಡು ಸಾಯ್ಬೇಕು ಅಂದ್ರೆ ನನ್ನ ಮಕ್ಳು ಅನ್ಬೋಸ್ತಾರೆ ಹೇಳು? ಅದೇ ಮತ್ತೆ ನೀನು ನೆಮ್ಮದಿಗಿರು, ಆರಾಮಾಗಿರು, ತಲೆ ಕೆಡ್ಸ್ಕೊಬೇಡ ನೀನು. ಆರಾಮಾಗಿರು. ಸರಿ, ನಾನು ಹೊಲ್ಟಕ್ಕೆ ಹೋಗ್ಬಿಟ್ಟು ಬಂದು ಆಮೇಕಿಂದ ಸಿಗ್ತೀನಿ. ಸರಿನಾ? ಕಿತ್ಕೊಂಡೋಗು ಕೊತ್ತಂಬರಿ ಸೊಪ್ಪು ಪುದೀನ ಬೇಕಾದ್ರೆ. ನಮ್ಮ ಪೊದ್ದಿ ಹಿಂಗಿರೋದೇ ನನಗೆ ಸಂದ. ನಂಗೆ ಹಿಂಗೆ ಇರ್ಬೇಕು ಇವಳಂತನೂ. ಬುದ್ಧಾಗ್ಲೇ ಬಾರ್ದಿವಳು. ಅವ್ರಿಗೆಲ್ಲ ಸಹಾಯ ಮಾಡ್ಕೊಂಡು ಇದ್ಬಿಟ್ರೆ 3 ನಾಮ ಹಾಕಿಸ್ಕೊಬಿಡ್ತಾಳೆ ಅಷ್ಟೇ. ಕೊತ್ತಂಬರಿ ಸೊಪ್ಪು ಇನ್ನೊಂಚೂರು ಕಿತ್ಕೊಂಡು ಹೋಗ್ಬೇಕಿರು. ಎಲ್ಲೋ ಇತ್ತೆ ಕೊತ್ತಂಬರಿ.